ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां विशुद्ध वेदांत परिभाषा नाम्नी संस्कृत भाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि
ತನ್ನಃ ಸಚ್ಚಿದಾನಂದ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿ ಪಾದೈ ಪ್ರಣೀತ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ. ಪದವಾಕ್ಯ ಪ್ರಮಾಣಜ್ಞಾನ್ ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದು ಸ್ವಾಮಿಪಾದರವರು ತಮ್ಮ ಗ್ರಂಥಾರಂಭಕ್ಕೆ ಮೊದಲು ಮಾಡಿರತಕ್ಕಂಥ ಒಂದು ಮಂಗಳ ಶ್ಲೋಕ. ಇದರಲ್ಲಿ ಈ ಒಂದು ಗ್ರಂಥದಲ್ಲಿ ಯಾವುದು ವೇದ್ಯವೆಂದು ಹೇಳಿ ಅದನ್ನು ತಿಳಿದುಕೊಳ್ಳುವುದಕ್ಕೆ ಅವಶ್ಯಕವಾಗಿರತಕ್ಕಂತಹ ಸಂಪ್ರದಾಯವನ್ನು ಇಲ್ಲಿ ಹೇಳಿದ್ದಾರೆಯೋ. ಸಂಪ್ರದಾಯ ಅಂತಂದ್ರೇನು? ಆ ಒಂದು ಶಾಸ್ತ್ರವನ್ನು ಆ ಶಾಸ್ತ್ರಕ್ಕೆ ಸರಿಯಾದ ರೀತಿಯಲ್ಲಿ ಅದರ ಪರಮ ಪ್ರಯೋಜನವಾಗುವ ಹಾಗೆ ನಾವು ತಿಳಿದುಕೊಳ್ಳಲು ಏನು ಮಾಡಿದ್ದಾರೆ? ಶಾಸ್ತ್ರದಲ್ಲಿ ಕೆಲವು ಪದಗಳನ್ನು ಬಳಸಿದ್ದಾರೆ. ಯಾಕೆ ಅಂತಂದರೆ ಶಬ್ದಗಳಿಂದಲೇ ನಮಗೆ ಅರ್ಥವಾಗಬೇಕಲ್ಲ ಅಲ್ವಾ? ಶಬ್ದಗಳಿಂದಲೇ ನಮಗೇನಾಗಬೇಕು? ಅರ್ಥಬೋಧ ಅಂತಕ್ಕಂಥದ್ದು ಆಗಬೇಕು. ಶಬ್ದ ಮತ್ತು ಅದರ ಬೋಧ ಅಂತಕ್ಕಂಥದ್ದು ಜೊತೆಯಲ್ಲಿ ಆಗತಕ್ಕಂಥದ್ದು. ಅಂದರೆ ಏನು? ಆ ಒಂದು ಶಬ್ದಕ್ಕೆ ಆ ಶಾಸ್ತ್ರದಲ್ಲಿ ಏನರ್ಥವೋ ಅಥವಾ ಆ ಶಬ್ದವನ್ನು ಆ ಶಾಸ್ತ್ರದಲ್ಲಿ ಯಾವೊಂದು ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕಾಗಿ ಬಳಸಿದ್ದಾರೆಯೋ ಅದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಸಂಪ್ರದಾಯ ಅಂತ ಹೆಸರು. ಅದು ಬೇರೆ ಬೇರೆಯ ಶಾಸ್ತ್ರಗಳಲ್ಲಿ ಬೇರೆ ಬೇರೆಯ ರೀತಿಯದ್ದಾಗಿರುತ್ತೆ. ಒಂದೇ ಪದ, ಒಂದೇ ಶಬ್ದ, ಒಂದೇ ಶಬ್ದ. ಆದರೆ ಶಾಸ್ತ್ರಗಳಲ್ಲಿ ಆ ಪದ ಯಾವುದು? ಅಂತಹ ಪದಕ್ಕೆ ಪರಿಭಾಷೆ ಅಂತ ಹೆಸರು. ಆ ಒಂದು ಪರಿಭಾಷಾ ಪದ ಇದೆಯಲ್ಲ ಅದು ಪದ ಒಂದೇ ಪದ. ಅದನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಳಸಿದ್ದಾರೆ, ಒಂದೇ ಪದ. ಆದರೆ ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ರೀತಿ ಮತ್ತು ಆ ಒಂದು ಬಗೆ ಅಂತ ಇದೆಯಲ್ಲ ಅದು ಮಾತ್ರ ಬೇರೆ ಬೇರೆಯಾಗಿರುತ್ತೆ. ಒಂದರಲ್ಲಿ ಹೀಗೆ ಅರ್ಥ ಮಾಡಬೇಕು, ಇನ್ನೊಂದು ಶಾಸ್ತ್ರಕ್ಕೆ ಆ ರೀತಿ ಅರ್ಥ ಮಾಡಬೇಕು. ಈ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಇದನ್ನು ಪ್ರಮಾಣವನ್ನಾಗಿ ಬಳಸಬೇಕು, ಅಲ್ಲಿ ಇನ್ನೊಂದನ್ನು ಪ್ರಮಾಣವನ್ನಾಗಿ ಬಳಸಬೇಕು. ಯಾಕೆ? ಅರ್ಥ ಬೇರೆ ಬೇರೆಯದಾಗಿರುತ್ತೆ. ಒಂದೇ ಪ್ರಮಾಣವನ್ನು ಬಳಸಿ ನಾವು ತಿಳಿದುಕೊಂಡು ಬಿಟ್ಟರೆ ಆ ಶಾಸ್ತ್ರದಲ್ಲಿ ಯಾವ ಪ್ರಯೋಜನಕ್ಕಾಗಿ ಆ ಪ್ರಮಾಣವನ್ನು ಬಳಸಿ ನಾವು ತಿಳಿದುಕೊಂಡಿದ್ದೇವೆಯೋ ಆ ಪ್ರಯೋಜನ ಆಗುತ್ತೆ. ಇಲ್ಲಿ ಅಷ್ಟೇ ಆಗಬಹುದು, ಆಗುತ್ತೆ ಅಂತಲ್ಲ, ಆಗಬಹುದು. ಇದು ನಮಗೆ ಬೇಕಾಗಿಲ್ಲ. ಈ ಶಾಸ್ತ್ರದಲ್ಲಿ ಯಾವ ಪ್ರಯೋಜನವನ್ನು ಹೇಳಿದ್ದಾರೆ ಅದಾಗಬೇಕು ನಮಗೆ. ಅದಾಗಬೇಕಾದರೆ ಆ ಒಂದು ಪದಕ್ಕೆ ಆ ಶಾಸ್ತ್ರ ಸಂಪ್ರದಾಯ ರೀತ್ಯವೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ರೆ ಆಗುವುದಿಲ್ಲ. ಅಂದ ಮಾತ್ರಕ್ಕೆ ಬೇರೆಯವರು ಅರ್ಥ ಮಾಡಿದ್ರು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯವಲ್ಲ, ಸರಿಯಾಗಿದೆ. ಆದರೆ ಅದು ಇಲ್ಲಿಗೆ ಹೊಂದುವಂಥದ್ದಲ್ಲ ಅಷ್ಟೆ. ಆದ್ದರಿಂದ ನಾವು ಇಲ್ಲಿಗೆ ಹೊಂದುವಂತಹ ಒಂದು ಸಂಪ್ರದಾಯ ಅಂತ ಏನಿದೆಯೋ ಅದನ್ನು ಅನುಸರಿಸಿ ಈ ವೇದಾಂತಗಳಲ್ಲಿ ಮುಖ್ಯವಾಗಿ ಸೂತ್ರಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಬಳಸಿರತಕ್ಕಂಥ ಕೆಲವು ಪದಗಳನ್ನು ತೆಗೆದುಕೊಂಡು ಅದಕ್ಕೆ ಸಂಪ್ರದಾಯ ರೀತಿಯ ಅರ್ಥವನ್ನು ಮಾಡಿದ್ದೇವೆ. ಮತ್ತೆ ಅಲ್ಲಲ್ಲಿ ಏನು ಮಾಡಿದ್ದೇವೆ? ಅಲ್ಲಲ್ಲಿ ಇದಕ್ಕೆ ಬೇರೆಯ ಶಾಸ್ತ್ರದವರು ಯಾವ ಸಂಪ್ರದಾಯದ ಮೂಲಕ ಅರ್ಥವನ್ನು ಮಾಡಿದ್ದಾರೆ
ಅದನ್ನು ನಾವು ಇಲ್ಲಿ ತಂದರೆ ಏನಾಗುತ್ತೆ, ಈ ವೇದಾಂತದ ಪರಮ ಪ್ರಯೋಜನ ನಮಗೆ ಆಗುತ್ತೆ ಅಂತ ಅನ್ನೋದನ್ನೂ ಕೂಡ ಪ್ರಾಸಂಗಿಕವಾಗಿ ಅತ್ಯಂತ ಸಂಕ್ಷೇಪವಾಗಿ ನಾವು ವಿಚಾರ ಮಾಡಿದ್ದೇವೆ ಅಷ್ಟೆ. ಇನ್ನೇನು ಯಾವ ಒಂದು ನಮಗೆ ಪೂರ್ವಗ್ರಹವೂ ಇಲ್ಲ, ಅವರನ್ನು ದೂಷಿಸಬೇಕು ಅಂತಕ್ಕಂಥದ್ದು ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥ ನೋಡಪ್ಪ, ಆ ಒಂದು ಅರ್ಥವನ್ನು ಇಟ್ಕೊಂಡ್ರೆ ವೇದಾಂತಗಳಲ್ಲಿ ಅದನ್ನು ವೇದಾಂತ ಅಧ್ಯಯನದಿಂದ ಯಾವ ಪ್ರಯೋಜನವಾಗಬೇಕು ಅದು ಆಗೋದಿಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದೇವೆ ಅಷ್ಟೆ. ಅದಕ್ಕೋಸ್ಕರ ಆ ಸಂಪ್ರದಾಯ ಬೇಡ, ಈ ಒಂದು ಸಂಪ್ರದಾಯವನ್ನು ತಿಳಿದುಕೊಳ್ಳಬೇಕು. ಇದಕ್ಕೆ ನಾವು ಆಧಾರವನ್ನು ಕೊಟ್ಟು ಹೇಳ್ತಾ ಇದ್ದೇವೆ, ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಇದಕ್ಕೆ ಎಲ್ಲಿ ಉಪನಿಷತ್ತುಗಳ ಆಧಾರ, ಮತ್ತೆ ಏನು ಶಾಂಕರ ಭಾಷ್ಯಗಳ ಆಧಾರ, ಮತ್ತೆ ಸ್ಮೃತಿ ಗ್ರಂಥಗಳ ಆಧಾರ, ಮತ್ತೆ ಪುರಾಣದಲ್ಲೂ ಇದು ಬರುತ್ತೆ. ಮತ್ತೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನು ಸ್ವಂತ ಅನುಭವದ ಪ್ರಮಾಣದ ಮೇಲೆ ಹೇಳ್ತಾ ಇದ್ದೇವೆ ಅಷ್ಟೆ. ಇವೆಲ್ಲದರಿಂದ ನಾವು ಈ ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಅರ್ಥವನ್ನು ನಾವು ಸಂಕ್ಷೇಪವಾಗಿ ನಾವಿಲ್ಲಿ ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಬೇರೆ ಯಾವುದನ್ನೂ ಕೂಡ ಇಲ್ಲಿ ನಾವು ತಿರಸ್ಕಾರ, ಒಂದು ದ್ವೇಷ ಭಾವನೆ ಆಗಲಿ ತಿರಸ್ಕಾರವಾಗಲಿ ಯಾವುದೂ ಇಲ್ಲ. ಇಲ್ಲಿ ಏನಾಗಬೇಕು, ಆ ಪ್ರಯೋಜನ ಆಗಬೇಕು, ಅದಕ್ಕೆ ಹೇಳ್ತಾ ಇದ್ದೇವೆ ಅಷ್ಟೇ ಅಂತ ಇದನ್ನು ಎಲ್ಲಿ ಹೇಳಿದರು, ಈ ಒಂದು ಪ್ರಸ್ತಾವನೆಯಲ್ಲಿ ಹೇಳಿ ಈಗ ಏನು ಮಾಡ್ತಾ ಇದ್ದಾರೆ, ಗ್ರಂಥ ಶರೀರ ಅಂತ ಏನಿದೆ ಗ್ರಂಥ ಭಾಗ, ಅದನ್ನು ಆರಂಭಿಸ್ತಾ ಇದ್ದಾರೆ ಸ್ವಾಮಿಪಾದರು. ಮೊಟ್ಟ ಮೊದಲು ಈ ಒಂದು ಗ್ರಂಥದ ಒಂದು ಅಭಿಧಾನ ಏನು ಕೊಟ್ಟಿದ್ದಾರೆ, ಇದಕ್ಕೆ ವೇದಾಂತ ಪರಿಭಾಷಾ ಅಂತಂದ್ರೆ ಏನು, ಅದೇ ಮುಂದೆ ನಾವು ತಿಳ್ಕೊಂಡಿದ್ದೇವಲ್ಲ, ಆಯಾಯ ಒಂದು ಶಾಸ್ತ್ರ ಹೇಳತಕ್ಕಂಥ ಪಾರಿಭಾಷಿಕ ಪದಗಳು. ಹಾಗೆ ವೇದಾಂತಗಳಲ್ಲಿಯೂ ಕೂಡ ಪಾರಿಭಾಷಿಕ ಪದಗಳಿದೆ. ಮುಖ್ಯವಾಗಿ ಸೂತ್ರ ಭಾಷೆಗಳಲ್ಲಿ ಯಾವ ಪದ ಇದೆಯೋ ಅದನ್ನು ಮಾತ್ರ ನಾವು ತಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಮೊಟ್ಟ ಮೊದಲು ಯಾವ ಪದವನ್ನು ತಗೊಂಡಿದ್ದಾರೆ, ಬ್ರಹ್ಮ ಎನ್ನುವ ಪದವನ್ನು ತೆಗೆದುಕೊಂಡಿದ್ದಾರೆ. ಯಾತಕ್ಕೆ ಬ್ರಹ್ಮ ಅಂತಂತರ ತಗೊಂಡಿದ್ದು ಅಂತಂದರೆ, ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಯಾವ ತತ್ವ ಹೇಳಿರ್ತಕ್ಕಂಥದ್ದು ಏನು, ಇದನ್ನು ತಿಳಿದುಕೊಳ್ಳಬೇಕು, ಇದನ್ನು ತಿಳಿದುಕೊಂಡ್ರೆ ಯಾವ ಪ್ರಯೋಜನವಾಗುತ್ತೆ, ಆ ಪ್ರಯೋಜನ ಎಂಥದ್ದು, ಇವನ್ನೆಲ್ಲ ಹೇಳಿದ್ದಾರಲ್ಲ, ಯಾವುದನ್ನು ಕುರಿತು ಹೇಳಿದ್ದಾರೆ ಅಂತ ವಿಚಾರ ಮಾಡಿದರೆ ಇದು ಕಿಮಿದಂ ತತ್ವಂ. ಈಗ ಕಿಮಿದಂ ತತ್ವಂ ಯತ್ ವೇದಾಂತೇಷು ಅಥವಾ ಉಪನಿಷತ್ಸು ವೇದ್ಯತ್ವೇನ ಅಭೀತಂ, ಯತ್ ಸರ್ವಾಸು ಉಪನಿಷತ್ಸು ವೇದ್ಯತ್ವೇನ ಅಭೀತಂ ತತ್ ತತ್ವಂ ಕಿಂ, ಯಾವುದು ತತ್ವ ಅಂತ ಹೇಳಿದ್ರೆ ಅದು ಬ್ರಹ್ಮತತ್ವ. ಹೌದು ತಾನೆ? ಮತ್ತೆ ಅದಕ್ಕೋಸ್ಕರವೇ ಶಾರೀರಕ ಮೀಮಾಂಸಾ ಪ್ರಾರಂಭವಾಗಿರತಕ್ಕಂಥದ್ದು. ಭಗವಾನ್ ಬಾದರಾಯಣ ಕೃತ ಶಾರೀರಿಕ ಮೀಮಾಂಸಾ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ, ಏನು ಬ್ರಹ್ಮವನ್ನು ನಾವು ಜಿಜ್ಞಾಸೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಬ್ರಹ್ಮ ವಿಷಯ. ಅದಕ್ಕೆ ಮೊಟ್ಟ ಮೊದಲು ಅಲ್ಲಿ ಬಳಸಿರ್ತಕ್ಕಂಥ ಇದು ಪಾರಿಭಾಷಿಕ ಪದ ಅಂತ ಹೇಗೆ ಹೇಳ್ತೀರಿ ಅಂದರೆ, ಈ ಬ್ರಹ್ಮ ಅಂತ ಪದ ಇದೆಯಲ್ಲ, ಇದು ನಪುಂಸಕಲಿಂಗ ಶಬ್ದ. ಬ್ರಹ್ಮ ಅಂತ ನಾವು ಹೇಳ್ತಾ ಇಲ್ಲ, ಬ್ರಹ್ಮ ಅಷ್ಟೇ. ನಕಾರ ಅಂತ ನಪುಂಸಕಲಿಂಗ ಶಬ್ದ, ಬ್ರಹ್ಮನ್ ಶಬ್ದ ಇದು. ಇದನ್ನ ಬೇರೆ ಶಾಸ್ತ್ರದವರು ಬಳಸಿದ್ದಾರೆ. ಯಾರು? ಪ್ರತಿಯೊಂದು ಶಾಸ್ತ್ರದವರು ಸ್ವಾಮಿ, ಜಗತ್ತಿನ ಪ್ರತಿಯೊಬ್ಬರೂ ಕೂಡ ಏನಂತ ಹೇಳ್ತಾರೆ, ಈ ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಅವರು ಬ್ರಹ್ಮಕ್ಕೆ ಬೇರೆ ಹೆಸರಿಟ್ಕೊಂಡಿದ್ರೂ ಕೂಡ ಮುಖ್ಯವಾಗಿ ನಮ್ಮ ವೈದಿಕ ದರ್ಶನಗಳಲ್ಲಿ ಈ ಒಂದು ಪದವನ್ನು ಬಳಸಿದ್ದಾರೆ. ಬ್ರಹ್ಮ ಅಂತಕ್ಕಂಥ ಬಳಸಿ, ಮತ್ತೆ ಪ್ರಸಿದ್ಧವಾಗಿಯೂ ಕೂಡ ಇದೆ ಅದು. ಹೌದು ತಾನೆ? ಬ್ರಹ್ಮ ಅಂತ ಪ್ರಸಿದ್ಧವಾಗಿಯೂ ಇದೆ. ಹಾಗಾಗಿ ಬ್ರಹ್ಮ ಎಂಬ ಶಬ್ದಕ್ಕೆ ಇಲ್ಲಿ ಅಂದ್ರೇನು, ವೇದಾಂತಗಳಲ್ಲಿ ಈ ಬ್ರಹ್ಮ
ಅಂತಕ್ಕಂಥದ್ದನ್ನು ಯಾವ ರೀತಿಯ ಸಂಪ್ರದಾಯದಿಂದ ನಾವು ಇದಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮ ಅಂತಕ್ಕಂಥದ್ದನ್ನು ಇಲ್ಲಿ ಯಾವ ಪ್ರಮಾಣದಿಂದ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪ್ರಮಾಣ ಅಂತಂದರೆ ತಪ್ಪಾಗುತ್ತೆ, ಮತ್ತೆ ಅದು ಸರಿಯೂ ಆಗುತ್ತೆ. ತಪ್ಪು ಹೇಗಾಗುತ್ತೆ, ಸರಿ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ಮುಂದೆ ವಿಚಾರ ಮಾಡ್ತಾರೆ. ಅದನ್ನು ನೋಡೋಣ. ಹೀಗೆ ಬ್ರಹ್ಮವನ್ನು ಇಲ್ಲಿಂದ್ರೇನು ವೇದಾಂತ ಶಾಸ್ತ್ರಕ್ಕೆ ಅನುಗುಣವಾಗಿ ಬ್ರಹ್ಮವನ್ನು ಅರ್ಥ ಮಾಡಿಕೊಂಡು ಅದರ ಪರಮ ಪ್ರಯೋಜನವಾಗಿರತಕ್ಕಂತಹ ನಿಶ್ರೇಯಸ ಎಂಬ ಫಲವನ್ನು ಪಡೆಯುವುದಕ್ಕಾಗಿ ನಾವು ಯಾವ ಸಂಪ್ರದಾಯವನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಪ್ರಶ್ನೆ. ತರ್ಕಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಸಂಪ್ರದಾಯವನ್ನು ಅನುಸರಿಸಬೇಕೇ, ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಸಂಪ್ರದಾಯವನ್ನು ಅನುಸರಿಸಬೇಕೇ, ಮತ್ತೆ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಸಂಪ್ರದಾಯವನ್ನು ಅನುಸರಿಸಬೇಕೇ, ಯಾವುದನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ವೇದಾಂತಗಳಲ್ಲಿ ಇಂಥದ್ದೇ ಸಂಪ್ರದಾಯ, ಈ ಸಂಪ್ರದಾಯದಿಂದಲೇ ಈ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದೆ ಇದು ನಮಗೆ ಪ್ರಯೋಜನ ನಿಶ್ರೇಯಸ ಅಂತಕ್ಕಂಥದ್ದು ಪ್ರಾಪ್ತಿ ಆಗೋದಿಲ್ಲ. ಏನೋ ಬೇರೆ ಫಲ ಪ್ರಾಪ್ತಿ ಆಗಬಹುದು. ಅದನ್ನೆಲ್ಲ ನಾವೇನು ಹೇಳ್ತೇವೆ, ಏನು ಅಭ್ಯುದಯ ಅಂತಾರು ಹೇಳಿ, ಬೇರೆ ಇನ್ನೊಂದಾರು ಹೇಳಿ, ಏನೋ ಒಂದು ನಿಶ್ರೇಯಸ ಪ್ರಯೋಜನ ಅಂತಕ್ಕಂಥದ್ದು ಪ್ರಾಪ್ತವಾಗೋದಿಲ್ಲ. ಆದ್ದರಿಂದ ಈ ಬ್ರಹ್ಮವನ್ನು ನಾವು ಕುರಿತು ವಿಚಾರ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಅದನ್ನು ಹೇಳ್ತಾ ಇದ್ದಾರೆ. ಸೂಚ್ಯವಾಗಿ ತಮ್ಮ ಮಂಗಳ ಶ್ಲೋಕದಲ್ಲಿ ಅದನ್ನು ಹೇಳಿಬಿಟ್ರು. ಯಾರು? ಸ್ವಾಮಿಪಾದವರು. ಈ ಬ್ರಹ್ಮವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ ಅವಾಚ್ಯಮ ಪ್ರಮೇಯಂಚ ಕಾರ್ಯ ಕಾರಣವರ್ಜಿತಂ ಅಂತಕ್ಕಂಥದ್ದು ಈ ಒಂದು ಬ್ರಹ್ಮಕ್ಕೆ ಒಂದು ಲಕ್ಷಣ ಅಂತ ಹೇಳ್ಬೋದು. ಅದನ್ನು ಹೇಳಿದ್ರು. ಅವಾಚ್ಯಂ, ಯಾವ ಮಾತಿನಿಂದಲೂ ಕೂಡ ತಿಳಿಸುವುದಕ್ಕೆ ಆಗುವುದಿಲ್ಲ. ಅಪ್ರಮೇಯಂ, ಇದು ಬಹಳ ಮುಖ್ಯವಾದ್ದು. ಯಾವ ಪ್ರಮಾಣಗಳಿಗೂ ಕೂಡ ಬ್ರಹ್ಮ ಪ್ರಮೇಯವಲ್ಲ. ಒಂದು ಮೇಲೆ ನಾವು ಯಾವ ಪ್ರಮಾಣ ಬಳಸ್ಬೇಕು ಸ್ವಾಮಿ? ಪ್ರಮಾಣದಿಂದ ಗೋಚರವಾಗತಕ್ಕಂತಹ ಪ್ರಮೇಯವೇ ಅಲ್ಲ ಅದು. ಅಂದ ಮೇಲೆ ನಾವು ಬೇರೆ ಶಾಸ್ತ್ರಗಳಲ್ಲಿ ಬಳಸಿರತಕ್ಕಂಥ ಪ್ರಮಾಣ, ಪ್ರಮೇಯ, ಲಕ್ಷ್ಯ, ಲಕ್ಷಣ ಇಂಥವೆಲ್ಲ ತಗೊಂಡು ಅದರ ಮೂಲಕ ನಾವು ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅಂತ ಹೊರಟರೆ ಅದು ಸರಿ ಹೊಂದುತ್ತಾ? ಯಾಕೆ? ಇಲ್ಲಿ ಹೇಳಿರತಕ್ಕಂಥ ಬ್ರಹ್ಮ ಯಾವುದು? ಅವಾಚ್ಯಮ ಪ್ರಮೇಯಂಚ ಕಾರ್ಯಕಾರಣವರ್ಜಿತಂ. ಆದ್ದರಿಂದ ಇದಕ್ಕೆ ಈ ವೇದಾಂತಕ್ಕೆ ಮೀಸಲಾಗಿರತಕ್ಕಂಥ ಒಂದು ಸಂಪ್ರದಾಯ ಕ್ರಮವನ್ನು ಅನುಸರಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ? ಬ್ರಹ್ಮ ಹೀಗಿದೆ, ಇದು ಅವಾಚ್ಯ, ಅಪ್ರಮೇಯ, ಕಾರ್ಯಕಾರಣವರ್ಜಿತ, ಮತ್ತೆ ನಿಷ್ಕ್ರಿಯ, ನಿಷ್ಕಲ, ಶಾಂತ. ಇಷ್ಟೆಲ್ಲ ಆಗಿದ್ದು ಏನಾಗಿದೆ ಅದು? ಅಯ್ಯೋ, ಇಷ್ಟೆಲ್ಲ ತತ್ವ ಇರೋದಕ್ಕೆ ಸಾಧ್ಯ ಏನ್ರಿ? ಅವಾಚ್ಯ ಎಲ್ಲ ಆದ್ರೇನು ನ ಅಂತ ಎಲ್ಲ ನೆಗೆಟಿವ್. ಅವಾಚ್ಯ, ಅಪ್ರಮೇಯ, ಕಾರ್ಯಕಾಲ ವರ್ಜಿತ, ನಿಷ್ಕ್ರಿಯ, ನಿಷ್ಕಲ, ಏನಿದು? ಇಂತಹ ತತ್ವ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಹೇಳ್ಬೋದಷ್ಟೇ. ಇಲ್ಲ 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 ಅಂತ ಹೇಳಿ ಯಾವುದು ಇಲ್ವೇ ಇಲ್ಲ ಅಷ್ಟೇ. ಅದು ಅಂದರೆ ಇಲ್ಲ, ಅದು ಆತ್ಮ. ಅದು ಅಂದ್ರೇನು? ಎಲ್ಲರ ಸ್ವರೂಪವೇ ಅದು. ಎಲ್ಲರ ಸ್ವರೂಪವೂ ಅದು ಯಾವ ಪ್ರಮಾಣಕ್ಕೂ ಗೋಚರವಲ್ಲ. ಶಬ್ದ ಪ್ರಮಾಣಕ್ಕೆ ಗೋಚರವಲ್ಲ, ಯಾವುದಕ್ಕೂ ಗೋಚರವಲ್ಲ. ಪ್ರಮಾಣ ಅಂತಂದ್ರೆ ಏನು? ಮುಖ್ಯವಾಗಿ ಈ ತರ್ಕಶಾಸ್ತ್ರದಲ್ಲಿ ಅಲ್ಲಿ 6 ಪ್ರಮಾಣವನ್ನು ಅನುಸರಿಸುತ್ತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಮತ್ತು ಅರ್ಥಾಪತ್ತಿ, ಮತ್ತು ಅನುಪಲಬ್ಧಿ ಅಂತಕ್ಕಂಥ 6 ಪ್ರಮಾಣವನ್ನು ಅವರು ಅನುಸರಿಸಿ ಒಂದು ವಸ್ತುವನ್ನು ಸಿದ್ಧ ಮಾಡ್ತಾರೆ. ಅದಕ್ಕೆ ಲಕ್ಷಣವನ್ನು ಹೇಳ್ತಾರೆ. ಯಾತಕ್ಕೆ ಅಂದರೆ ಒಂದು ವಸ್ತು ಸಿದ್ಧವಾಗಬೇಕಾದರೆ 2 ಅಂಶ ಇದ್ದೇ ಇರಬೇಕು.
ಯಾವುದದು? ಲಕ್ಷಣ ಮತ್ತು ಪ್ರಮಾಣ. ಎರಡು ವಸ್ತು ಇದ್ದೇ ಇರಬೇಕು. ಇಲ್ಲದೇ ಇರೋ ವಸ್ತು ಸಿದ್ಧವಾಗುವುದೇ ಇಲ್ಲ. ಒಂದು ಪುಸ್ತಕ, ನನ್ನ ಎದುರಿಗೆ ಪುಸ್ತಕ ಇದೆ, ಆ ಪುಸ್ತಕ ಸಿದ್ಧವಾಗಬೇಕಾದ್ರೆ ಒಂದು ಲಕ್ಷಣ ಇರಬೇಕು, ಅದು ಪ್ರಮಾಣ ಇರಬೇಕು, ಅಷ್ಟೇ. ಅದು ಎರಡೂ ಇಲ್ಲದೇ ಇದ್ದರೆ ಪುಸ್ತಕ ಸಿದ್ಧವಾಗೋದೇ ಇಲ್ಲ. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತಕ್ಕಂಥದ್ದು. ಇಲ್ಲಿ ಲಕ್ಷಣ ನೋಡಿದ್ರೆ ಈ ಥರ ಎಲ್ಲ ನಾ ಅಂತಕ್ಕಂಥದ್ದು. ಇದನ್ನು ಹೇಗೆ ತಿಳ್ಕೊಳ್ಳಿ ಅಂದರೆ, ಇದಕ್ಕೋಸ್ಕರವಾಗಿಯೇ ಒಂದು ಸಂಪ್ರದಾಯ ಕ್ರಮ ಅಂತ ಇದೆ, ಅದನ್ನು ಬಳಸಿದಾಗ ನಾವು ಇದನ್ನು ತಿಳ್ಕೊಳ್ಬಹುದು ಅಂಥೇಳಿ ಅದನ್ನು ಹೇಳುವುದಕ್ಕೆ ಹೊರಟಿದೆ ಈ ಗ್ರಂಥ. ಬೇರೆಯ ಶಾಸ್ತ್ರ ಏನು ಹೇಳಿದ್ದಾರೆ? ಈ ಪ್ರಮಾಣ, ಪ್ರಮೇಯ, ಲಕ್ಷ್ಯ ಇಟ್ಕೊಂಡಿದ್ದಾರೆ, ಪ್ರಮಾಣವನ್ನು ಉದ್ಧಾರ ಮಾಡ್ತಾರೆ. ಅದು ಸರಿ ಇಲ್ಲ, ತಪ್ಪಲ್ಲ ಅದು. ಇಲ್ಲಿಯೂ ಕೂಡ ವೇದಾಂತಗಳೇ ಪ್ರಮಾಣವನ್ನು ಬಳಸಿದ್ದಾರೆ ಅಂತ ಹೇಳಿ ಮೊಟ್ಟ ಮೊದಲೇ ಆಚಾರ್ಯ ಪ್ರತಿಜ್ಞೆ ಮಾಡಿದ್ದಾರೆ. ಏನಂತ? ನಾವು ಇಲ್ಲಿ ತರ್ಕವನ್ನು ಬಳಸಿ ಈ ಒಂದು ಶಾಸ್ತ್ರವನ್ನು, ಈ ಒಂದು ಇಲ್ಲಿ ಏನು ಹೇಳಬೇಕು ಅದನ್ನು ಅದನ್ನು ವಿಷಯವನ್ನು ತರ್ಕದ ಮೂಲಕ ನಾವು ಸಿದ್ಧ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಒಂದು ಮಾತು ಹೇಳ್ತಾರೆ, ವೇದಾಂತ ವಾಕ್ಯ ಅವಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತೂಯತೆ ಅಂತೆ. ವೇದಾಂತ ವಾಕ್ಯಗಳಿಗೆ ವಿರೋಧವಾಗಿಲ್ಲದ ತರ್ಕವನ್ನು ನಾವು ಬಳಸಿ ಇದನ್ನು ಬಳಸ್ತೇವೆ. ಆ ತರ್ಕ ಯಾವುದು? ಶ್ರುತಿ ಅನುಗ್ರಹೀತ ತರ್ಕ ಅಂತ ಅದನ್ನು ಹೇಳ್ತಾರೆ. ಬೇಕಾದಷ್ಟು ಕಡೆ ಆಚಾರ್ಯ ಅದನ್ನು ಹೇಳಿದ್ದಾರೆ. ಹೀಗೆ ಇಂತಹ ಬ್ರಹ್ಮವನ್ನು ಈಗ ಅದರ ಲಕ್ಷ್ಯವನ್ನು ಹೇಳ್ತಾ ಇದ್ದಾರೆ ನೋಡಿ. ಆಮೇಲೆ ಈಗ ಈ ಬ್ರಹ್ಮದ ಒಂದು ವಿಷಯ ಮುಗಿದ ಮೇಲೆ ಇದಕ್ಕೆ ಈ ಬೇರೆಯ ಪರಿಭಾಷೆಯನ್ನು ಬರೆದಿರತಕ್ಕಂಥದ್ದಲ್ಲಿ ಅವರು ಯಾವ ಒಂದು ಪದವನ್ನು ಬಳಸಿದ್ದಾರೆ, ಅವ್ರು ಹೇಗೆ ಅವರ ಒಂದು ಗ್ರಂಥ ಹೇಗೆ ಪ್ರಕ್ರಾಂತವಾಗಿದೆ ಅಂತ ಅನ್ನೋದನ್ನು ಬಹಳ ಬಹಳ ಸಂಕ್ಷೇಪವಾಗಿ, ಅದು ಬೇಕಿಲ್ಲ ನಮಗೆ, ಬಹಳ ಸಂಕ್ಷೇಪವಾಗಿ ತಿಳ್ಕೊಂಡು ಮುಂದೆ. ಯಾಕೆ ಅದು ತಿಳ್ಕೊಳ್ಳದೆ ಹೋಗಿಬಿಟ್ರೆ ನಮ್ಮ ಸ್ವಾಮಿಗಳ ಒಂದು ಹೆಚ್ಚುಗಾರಿಕೆ ನಮಗೆ ಅರ್ಥವಾಗೋದಿಲ್ಲ. ಏನಾಗುತ್ತೆ? ಅಯ್ಯೋ 10 ಆಗ್ಬಿಡುತ್ತೆ. ಅವರು ಹೇಳಿದ್ದಾರೆ ಕಣ್ರಿ, ಇವರು ಹೇಳಿದ್ದಾರೆ, ಅವರು ಎಷ್ಟು 16ನೇ ಶತಮಾನದಲ್ಲಿ ಹೇಳಿದ್ದಾರೆ, ಇವರು 20ನೇ ಶತಮಾನದಲ್ಲಿ ಹೇಳಿದ್ದಾರೆ, ಅಷ್ಟೇ ಅಂತ ಆಗಿಬಿಡುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಅದನ್ನು ತಿಳಿದು ಮುಂದುವರಿಯೋಣ, ನೋಡೋಣ. ಈ ಗ್ರಂಥ ಭಾಗವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೆಯದು ಬ್ರಹ್ಮ. ಈ ಗ್ರಂಥದಲ್ಲಿ ಸ್ವಾಮಿಪಾದರವರು 17 ವಿಷಯಗಳನ್ನು ತೆಗೆದುಕೊಂಡು, ಅಂದರೆ ಏನು, ಆ ಒಂದು ಪಾರಿಭಾಷಿಕ ಪದಗಳಿಗೆ ಸಂಬಂಧಪಟ್ಟಿರತಕ್ಕಂತಹ 17 ವಿಷಯಗಳು ಅದನ್ನು ತೆಗೆದುಕೊಂಡು ಇಲ್ಲಿ ವಿಚಾರ ಮಾಡಿದ್ದಾರೆ. ಇಲ್ಲಿ ಈ ಬೇರೆಯ ಪರಿಭಾಷಾ ಗ್ರಂಥಗಳಲ್ಲಿ, ಈ ವೇದಾಂತ ಪರಿಭಾಷೆನೇ ಅದೂ, ಅದನ್ನು ಮುಂದೆ ಹೇಳ್ತೇನೆ. ಅವರು ಏನು ಪ್ರತಿಜ್ಞೆ ಮಾಡಿದ್ದಾರೆ, ಅವರು ಏನು ಅವರು ಪ್ರತಿಜ್ಞೆ ಮಾಡಿರೋದು ಇದೇ ಅವರೇನು ಬೇರೆ ಪ್ರತಿಜ್ಞೆ ಮಾಡಿಲ್ಲ. ಅದನ್ನು ನೋಡೋಣ, ಮುಂದೆ ನೋಡೋಣ. ಈಗ ಏನು ಈ ಒಂದು 17 ವಿಷಯಗಳನ್ನು ತೆಗೆದುಕೊಂಡು ಅದರಲ್ಲಿ ಮೊಟ್ಟ ಮೊದಲನೆಯ ಒಂದು ವಿಷಯ ಯಾವುದು? ಬ್ರಹ್ಮ. ಯಾಕೆ? ಎಲ್ಲ ವೇದಾಂತಗಳಲ್ಲಿಯೂ ಕೂಡ ವೇದ್ಯತ್ವದಿಂದ ಬ್ರಹ್ಮವನ್ನೇ ಹೇಳಿದ್ದಾರೆ, ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು, ಬ್ರಹ್ಮ ಅಂತಕ್ಕಂಥದ್ದು. ನೋಡೋಣ. ಗ್ರಂಥ ಭಾಗವನ್ನು ನಿಧಾನವಾಗಿ ನೋಡೋಣ. ಪ್ರತ್ಯಸ್ತಮಿತ ಸರ್ವವಿಶೇಷಂ ವಾಂಗ್ಮನಸಾತೀತಂ, ವಾಂಗ್ಮನಸ ಅತೀತಂ ಪರಮಾರ್ಥತತ್ವಂ ಪರಪ್ರತಿಷೇಧೈಕಗಮ್ಯಂ ದರ್ಶಯಂತೆ ವೇದಾಂತಾಃ. ವೇದಾಂತಗಳು ಹೇಳ್ತಾ ಇದೆ ಏನು, ಬ್ರಹ್ಮ ಅಂತ, ಅದು ಬ್ರಹ್ಮ ಅಂತನೂ ಹೆಸರದು, ಆಮೇಲೆ ಇರಲಿ ಅದು ಎಂಥದ್ದನ್ನು ಹೇಳ್ತಾ ಇದೆ ನೋಡಿ. ಒಂದಕ್ಕೊಂದು ವಿರೋಧಾಭಾಸ ಹೇಗಿದೆ ಅಂತಕ್ಕಂಥ ವೇದಾಂತಗಳು ಹೇಳ್ತಾ ಇದೆ ಅಂತ ಹೇಳ್ತಾರೆ. ವೇದಾಂತಗಳು ಹೇಳ್ತಾ ಇರೋದು ಯಾವುದನ್ನ ಅಂದರೆ ಪ್ರತ್ಯಸ್ತಮಿತ ಸರ್ವ ವಿಶೇಷಂ. ಏನಿದು ಅಂದರೆ ಪ್ರತ್ಯಸ್ತಮಿತಾಃ ಸರ್ವೇ ವಿಶೇಷಾಃ ಯಸ್ಮಾತ್. ಪ್ರತ್ಯಸ್ತಮಿತಾಃ ಸರ್ವೇ ವಿಷಯಾಃ ಯಸ್ಮಾತ್, ಯಾವುದರಿಂದ
ಎಲ್ಲ ವಿಷಯಗಳು ಕೂಡ ದೂರವಾಗಿ ಹೋಗಿಬಿಟ್ಟಿವೆಯೋ, ಯಾವ ವಿಷಯಕ್ಕೂ ಸಿಕ್ಕುವುದಿಲ್ಲೋ ಅಂಥದ್ದು ಪ್ರತ್ಯಸ್ತಮೇತ ಸರ್ವ ತತ್ ಪ್ರತ್ಯಸ್ತಮೇತ ಸರ್ವ ವಿಶೇಷಂ. ಏನಿದು ಅಂದರೆ ಆಯ್ತಲ್ಲ, ಯಾವ ವಿಶೇಷವಿಲ್ಲ. ಮತ್ತು ವಾಂಗ್ಮನಸಾತೀತಂ, ವಾಕು ಮತ್ತು ಮನಸ್ಸು ಇವುಗಳಿಗೆ ಮೀರಿರತಕ್ಕಂಥದ್ದು. ಅಂದ್ರೇನು? ಇವುಗಳಿಂದಲೂ ಕೂಡ ಹೇಳುವುದಕ್ಕೆ ಸಾಧ್ಯವಾಗದಿರುವಂಥದ್ದು. ಆಯಿತು. ಇದು ಹೇಗಿದೆ ಮತ್ತೆ? ಇದು ಪರಮಾರ್ಥ ತತ್ವಂ. ಇದು ಪರಮಾರ್ಥ ತತ್ವ. ಪರಮಾರ್ಥ ತತ್ವ ಅಂದರೆ ಏನು? ಜಗತ್ತಿಗೆ ಯಾವುದು ಹೇಳಿ ಪರಮಾರ್ಥ ಯಾವುದಕ್ಕೆ ಬೇಕಾದ್ರೂ ಆಗ್ಬೋದು. ನಮಗೆ ಕಾಣ್ತಾ ಇರ್ತಕ್ಕಂಥದ್ದೇನು? ಈ ಪ್ರಪಂಚ, ನಾವು ನೀವು ಎಲ್ಲ ಕಾಣ್ತಾ ಇದೆ. ಯಾವುದಿದು? ಇವೆಲ್ಲವೂ ಕೂಡ ಈ ಒಂದು ನಮಗೆ ದೃಶ್ಯ ಪ್ರಪಂಚ, ದೃಶ್ಯ ಪ್ರಪಂಚ ಅಂತ ಏನು ಹೇಳ್ತಾ ಇದ್ದೇವೆ, ಅವಕ್ಕೆಲ್ಲದಕ್ಕೂ ಕೂಡ ಏನಾಗಿದೆ? ಇದು ಪರಮಾರ್ಥ ತತ್ವಂ. ಅಂದರೆ ಇವೆಲ್ಲರ ಒಂದು ಮುಖ್ಯ ಸ್ವರೂಪವನ್ನು ಹೇಳ್ತಕ್ಕಂಥದ್ದು. ಮತ್ತೆ ಇದರಿಂದ ಈ ತತ್ವವನ್ನು ತಿಳಿದರೆ ಅರ್ಥ ಅನ್ನುವ ಶಬ್ದಕ್ಕೆ ಪ್ರಯೋಜನ ಅಂತ ಕೂಡ ಒಂದು ಅರ್ಥ ಇದೆ. ಅದನ್ನು ಮಾಡಿದಾಗ ಇನ್ನು ಈ ತತ್ವವನ್ನು ತಿಳಿದರೆ ಪರಮಾರ್ಥಂ, ಪರಮಾರ್ಥ ತತ್ವಂ ಏನು? ಪರಮಾರ್ಥ ಅಂದರೆ ಏನು? ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನವಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನ ಯಾವುದು? ಅದೇ ನಿಶ್ಚಯಸ. ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಎಷ್ಟು ಹೆಚ್ಚಿನ ಪ್ರಯೋಜನ ಅಂತಂದರೆ ಏನಿಲ್ಲ, ಅದನ್ನ ಒಂದೇ ಒಂದು ಪದದಲ್ಲಿ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಿನ ಪದ ಅಂತ ಹೇಳಿದ್ರೆ, ಪ್ರಯೋಜನ ಅಂತ ಹೇಳಿದ್ರೆ, ಎಲ್ಲ ಪ್ರಯೋಜನಗಳೂ ಕೂಡ ಏನಾಗಿದೆ? ಈ ಪ್ರಯೋಜನವನ್ನು ಪಡೆದಾದ ಮೇಲೆ ತಾತ್ಕಾಲಿಕವಾಗಿರುತ್ತೆ, ಆಮೇಲಿಂದ ವಾಪಸ್ ಬರಬೇಕಾಗುತ್ತೆ. ಅದು ಯಾವುದೋ ಒಂದು ಲೋಕ ಪ್ರಯೋಜನ ಅಂತೀನಿ. ಲೋಕವನ್ನು ಇದನ್ನ ಲೋಕ ಪ್ರಯೋಜನ. ಅದು ಆ ಲೋಕವನ್ನು ಪಡೆದ ಮೇಲೆ ಅದರಿಂದ ವಾಪಸ್ ಬರಲೇಬೇಕು. ಎಲ್ಲವೂ ಅಷ್ಟೆ. ಆದರೆ ಇಲ್ಲಿ ಪರಮಾರ್ಥ, ಪರಮ ಪ್ರಯೋಜನ ಅಂತ ಹೇಗೆ ಹೇಳ್ತಾ ಇದ್ದಾರೆ? ಈ ಒಂದು ಪದವನ್ನು ಪಡೆದ ಮೇಲೆ ಪುನಃ ಹಿಂದಿರುಗುವುದಕ್ಕೆ ಸಾಧ್ಯವೇ ಇಲ್ಲ, ಹಿಂದಿರುಗುವುದಿಲ್ಲ ಯಾವುದಕ್ಕೆ. ಅದಕ್ಕೋಸ್ಕರ ಅದಕ್ಕೆ ಪರಮ ಪ್ರಯೋಜನ ಅಂತ ಹೇಳ್ತಾರೆ. ಇಂತಹ ಪರಮಾರ್ಥ ತತ್ವ ಆಗಿರ್ತಕ್ಕಂತಹ, ಮತ್ತು ಇದನ್ನು ಹೇಗೆ ಹೇಳಬೇಕು ನೋಡಿ, ಪ್ರತ್ಯಸ್ತಮಿತ ಸರ್ವ ವಿಶೇಷ, ಯಾವ ವಿಶೇಷಕ್ಕೂ ಸಿಕ್ಕೋದಿಲ್ಲ, ಮತ್ತು ಮನಸ್ಸು ವಾಕ್ಯಗೂ ಸಿಕ್ಕೋದಿಲ್ಲ. ಆದರೆ ಪರಮಾರ್ಥ ಪ್ರಯೋಜನ, ಪರಮಾರ್ಥ ತತ್ವ ಇದು. ಇದರ ಸ್ವರೂಪ ಪರಮಾರ್ಥ ತತ್ವ ಇದು. ಇಂಥದ್ದು ತಿಳಿಸ್ಕೊಡ್ಬೇಕಾದ್ರೆ ಉಪಾಯವೇನು? ಪರಪ್ರತಿಷೇಧೈಕ ಗಮ್ಯಂ. ಇದು ಮುಖ್ಯವಾದದ್ದು. ಪರಪ್ರತಿಷೇಧ ಅಂತಂದರೆ ಮತ್ತೊಂದನ್ನು ಪ್ರತಿಷೇಧ ಅಂದರೆ ಅದನ್ನು ಪ್ರತಿಷೇಧ ಮಾಡುವುದರ ಮೂಲಕವಾಗಿಯೇ ಅದನ್ನು ಇಲ್ಲ ಇಲ್ಲ ಅಂತ ಹೇಳಿ ಅದನ್ನು ಅಲ್ಲಗಳೆಯುವ ಮೂಲಕವಾಗಿಯೇ ತಿಳಿಸಿಕೊಡಬೇಕಾದಂತಹ ತತ್ವ ಇದು. ಯಾವುದು? ಬ್ರಹ್ಮ. ಅಂದರೆ ಏನು? ಬ್ರಹ್ಮವನ್ನು ನೇರವಾಗಿ ತಿಳಿಸಿಕೊಡುವುದಕ್ಕೆ ಆಗದಿದ್ದರೂ ಕೂಡ, ಯಾಕೆ? ಪ್ರತ್ಯಸ್ತಮಿತ ಸರ್ವ ವಿಶೇಷ ವಾಂಗ್ಮನಸ ಅತೀತ ಆದ್ದರಿಂದ ಹಾಗಿದ್ದರೂ ಕೂಡ ಏನು ಮಾಡ್ಬೋದು? ಪರಪ್ರತಿಷೇಧೈಕ ಗಮ್ಯಂ ಅಂದರೆ ಬೇರೆ ಎಲ್ಲ ವಸ್ತುಗಳನ್ನೂ ಕೂಡ ಅದನ್ನು ನಿರಾಕರಣೆ ಮಾಡುವುದರಿಂದ. ಯಾವುದೋ ಒಂದು ವಸ್ತು ಇರುತ್ತೆ, ನಮ್ಮ ಲೌಕಿಕ ಅನುಭವದಲ್ಲೂ ಇದೆ, ಮರ್ತು ಹೋಗ್ಬಿಡುತ್ತೆ, ಜ್ಞಾಪಕಕ್ಕೆ ಬರೋದಿಲ್ಲ, ಏನು ಮಾಡಿದ್ರೂ ಜ್ಞಾಪಕಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ ಆವಾಗ? ಸಣ್ಣ ಸಣ್ಣ ಮಕ್ಕಳು, ಅದು ಬೇರೆಯವ್ರು ಏನು ಮಾಡ್ತಾರೆ, ವಯಸ್ಸಾಗ್ಬಿಟ್ಟಿರುತ್ತೆ ಅವನಿಗೆ, ಏನು ತಾತ ಇದಾ ಅಂತಾರೆ, ಇಲ್ಲ ಕಣಯ್ಯ ಅಂತಾನೆ. ಇನ್ನೊಂದು ಅಂತ ತೋರಿಸ್ತಾರೆ, ಇದಾ ಅಂತಾರೆ, ಅಲ್ಲ. ಇದಾ ಅಂತಾರೆ, ಅಲ್ಲ. ಇದು ಎಲ್ಲ ಅಲ್ಲ. ಎಲ್ಲ ಮುಗಿದು ಹೋದ್ಮೇಲೆ ಯಾವುದು? ಓ ಇದು ಅಂತ. ಎಲ್ಲ ಮುಗಿದೋದ ಮೇಲೆ ಏನು ಉಳಿಯುತ್ತೋ ಅದು. ಮುಗಿದೋದ್ಮೇಲೆ ಉಳಿಯೋದೇನು? ಏನು ಉಳಿಯೋದೇ ಇಲ್ವಲ್ಲ. ಹಾಗೆ ಹೇಳೋಕ್ಕಾಗಲ್ಲ. ಯಾಕೆ? ಮುಗಿದೋದ್ರೆ ಏನು ಉಳಿಯೋದೇ ಇಲ್ಲ ಅಂತ ಹೇಳೋದಕ್ಕೆ ಇದು ಏನಾಗಿದೆ? ಇದು
ಎಲ್ಲರ ಒಂದು ಸ್ವರೂಪವೇ ಆಗಿರ್ತಕ್ಕಂಥದ್ದು. ಅದನ್ನಿಲ್ಲ ಅಂತ ಹೇಳ್ಬಿಟ್ರೆ ನೀನು ಇಲ್ಲ ಅಷ್ಟೇ. ಆದ್ದರಿಂದ ಏನಾಗಿದೆ, ಪರಪ್ರತಿಷೇಧೈಕಾಮ್ಯ ಇದು. ಇಂತಹ ತತ್ವವನ್ನು ದರ್ಶಯಂತೆ ವೇದಾಂತ. ಇದು ನಮಗೆ ತೋರಿಸ್ಕೊಡ್ತಾ ಇದೆ, ಹೇಳ್ತಾ ಇದೆ ವೇದಾಂತಗಳು. ಈ ಆಯಿತು, ಇದಕ್ಕೆ ಪ್ರಮಾಣ ಏನು, ಎಲ್ಲಿ ಹೇಳ್ತಾ ಇದೆ ಆ ಥರ ಅಂತ ಹೇಳಿ ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಸ್ವಾಮಿಪಾದರವರು. ಅಥಾತ ಆದೇಶೋ ನೇತಿ ನೇತಿ ನ ಹಿ ಏತಸ್ಮಾದಿತಿ ನೇತ್ಯನ್ಯತ್ ಪರಮಸ್ತಿ ಅಂತಕ್ಕಂಥ. ಇದೇನು ಅಥಾತ ಆದೇಶ ಅಂದರೆ ಉಪದೇಶ ಅಂತ. ಉಪದೇಶ ಏನು, ನೇತಿ ನೇತಿ ಎಲ್ಲ ಅಲ್ಲ ಅಂತಕ್ಕಂಥದ್ದು. ಏನು, ಏತಸ್ಮಾತ್ ಅನ್ಯತ್ ಪರಂ ನ ಅಸ್ತಿ ಅಂದ್ರೆ ಏನು, ಇದಕ್ಕಿಂತ ಬೇರೆಯದಾದ ಏತಸ್ಮಾದಿತಿ ಅನ್ಯತ್ ಅನ್ಯತ್ ಪರಂ, ಇನ್ನೊಂದು ವಸ್ತು ಇದೆಯಲ್ಲ ಅದು ಇಲ್ಲ ಅಂತಕ್ಕಂಥ. ಅಂದ್ರೆ ಏನು, ಬೇರೆ ಎಲ್ಲ ವಸ್ತುಗಳು ಕೂಡ ಇಲ್ಲ ಇಲ್ಲ ಅಂತ ಅಲ್ಲಗಳಿತಕ್ಕಂಥದ್ದು. ಏತಸ್ಮಾತ್ ಅನ್ಯತ್ ಪರಂ ನ ಅಸ್ತಿ ಅಂದ್ಬಿಟ್ಟು ಮತ್ತೆ ಅದು ಬೃಹದಾರಣ್ಯಕ್ಕಾಯಿತು. ಮತ್ತು ಇನ್ನೊಂದು ಕೇನೋಪನಿಷತ್, ಅನ್ಯದೇವ ತದ್ವಿದಿತಾದಥೋ ಅವಿದಿತಾದಧಿ. ಇದು ನೋಡಿ, ಅಥಾತ ಆದೇಶೋ ನೇತಿ ನೇತಿ ನ ಹ್ಯೇತಸ್ಮಾದಿತಿ ನೇತ್ಯನ ಪರಮಸ್ತಿ ಅಂತ ಇದೆಯಲ್ಲ, ಇದು ಒಂದು ವಿಧದಲ್ಲಿ ಪ್ರತ್ಯಸ್ತಮಿತ ಸರ್ವ ವಿಶೇಷಂ ಅಂತ ಹೇಳಿದ್ದಾರಲ್ಲ ಸ್ವಾಮಿಗಳು, ಅದಕ್ಕೆ ಒಂದು ನಿದರ್ಶನ ಇದು. ಯಾಕೆ, ಯಾವುದಿಲ್ವೇ ಇಲ್ಲ ಬೇರೆ ಇದಕ್ಕೆ. ಮತ್ತು ಈ ಒಂದು ಅನ್ಯದೇವ ತದ್ವಿದಿತಾದ ಅಥವಾ ಅವಿದಿತಾದಧಿ ಅಂತ ಇದೆಯಲ್ಲ, ಇದು ಯಾವುದಕ್ಕೆ, ವಾಂಗ್ಮನಸಾತೀತಂ. ಅನ್ಯದು ಇದಕ್ಕೆ, ಇದು ವಿದಿತ ಅಂದರೆ ಇದು ತಿಳಿಯಲ್ಪಟ್ಟಿದೆ, ತಿಳಿಯಲ್ಪಟ್ಟಿಲ್ಲ ಎಂಬ ದ್ವಂದ್ವಕ್ಕೆ ಮೀರಿರ್ತಕ್ಕಂಥದ್ದು, ಅದಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥ. ಅಂದರೆ ಏನು, ಬ್ರಹ್ಮವನ್ನು ತಿಳಿದಿದೆ ಅಂತಲೂ ತಿಳಿದಿದ್ದೇನೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ತಿಳಿದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹೀಗೆ ಎರಡಕ್ಕೂ ವಿಷಯವಲ್ಲದ, ತಿಳಿದಿದ್ದೇನೆ ಅಂತನೋಕ್ಕೂ ವಿಷಯವಲ್ಲ, ತಿಳಿದಿಲ್ಲ ಅಂತನ್ನೋಕ್ಕೂ ವಿಷಯವಲ್ಲ ಇಂಥದ್ದು ಅಂದ್ಬಿಟ್ಟು. ಯಥೋ ವಾಚೋ ನಿವರ್ತಂತೆ, ಅದೇ ವಾಂಗ್ಮನಸಾತೀತಂ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ವಾಂಗ್ಮನಸಾತೀತಂ ಅನ್ನೋದಕ್ಕೆ ಉದಾಹರಣೆ ಇದು. ಇತ್ಯೇವ ಇದೇ ಮೊದಲಾಗಿದ್ದು. ಮತ್ತೆ ಸ್ಮೃತ ಯಶ್ಚ, ಇದು ಶ್ರುತಿ ಆಯ್ತಿದು. ಇನ್ನು ಸ್ಮೃತಿಯಲ್ಲಿ ಅಂತಂದರೆ ಸ್ಮೃತಿಯೂ ಕೂಡ ಇದನ್ನೇ ಹೇಳ್ತಾ ಇದೆ. ಯಾವುದು, ಭಗವದ್ಗೀತಾ ಸ್ಮೃತಿ. ನ ಸತ್ತನ್ನ ಸದುಚ್ಯತೆ, ಪ್ರಸಿದ್ಧವಾದ ಶ್ಲೋಕ, 13ನೇ ಅಧ್ಯಾಯ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. 12ನೇ ಶ್ಲೋಕ 13ನೇ ಅಧ್ಯಾಯದಲ್ಲಿ. ಮತ್ತೆ ಇದು ಇತ್ಯಾದ್ಯ ಇದೇ ಮೊದಲಾದವುಗಳು ಅಂತ ಹೇಳಿ ಮುಂದೆ ಹೇಳ್ತಾರೆ. ಈ ಒಂದು ಬ್ರಹ್ಮ ಇಂಥ ಬ್ರಹ್ಮ ಅಂತ ಹೇಳಿ, ಪ್ರಪಂಚೋಪಶಮ ಸ್ವರೂಪತ್ವಾದೇವ ಇದಂ ತತ್ವಂ ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಲಕ್ಷಣ ನಿಮಿತ್ತಾನಿ ಆಶ್ರಿತ್ಯ ಪ್ರವರ್ತಮಾನಾನಾಂ ಶಬ್ದಾನಾಂ ವಿಷಯೋ ನ ಭವತಿ. ಇದು ವಾಂಗ್ಮನಸಾತೀತಂ ಅಂತ ಹೇಳಿದ್ರಲ್ಲ, ಅದೇ ಸ್ವಾಮಿ, ಯಾವುದೇ ಒಂದು ಪದಾರ್ಥ ಇದ್ರೂ ಕೂಡ ಅದನ್ನು ಮಾತಿನಿಂದಲೋ ಮನಸ್ಸಿನಿಂದಲೋ ಹೇಳಲೇಬಹುದು, ಹೌದು ತಾನೆ? ಅದಕ್ಕೆ ವಿಷಯವಲ್ಲದ್ದು ಇಲ್ಲವೇ ಇಲ್ಲ. ಯಾವುದಾದ್ರು ಇರಲಿ, ಅದಕ್ಕೆ ಏನೋ ಒಂದು ಹೆಸರು ಅಂತಿರುತ್ತೆ, ಮತ್ತು ಅದಕ್ಕೊಂದು ಲಕ್ಷಣ ಅಂತ ಏನೋ ಒಂದಿರುತ್ತೆ. ಇದು ಎರಡಕ್ಕೂ ವಿಷಯವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಅಂತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇದು ಈ ಒಂದು ತರ್ಕಶಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ವಿಷಯ ಇದು. ಏನಿದು, ಪ್ರಪಂಚೋಪಶಮ ಸ್ವರೂಪತ್ವಾತ್ ಅಂದರೆ ಯಾವುದರಿಂದಲೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲದ ರೂಪದ್ದಾಗಿರುವುದರಿಂದ ಈ ತತ್ವ ಏನಾಗಿದೆ. ಇದು ಯಾತಕ್ಕೆ ಯಾವುದರಿಂದಲೂ ತಿಳಿದು ಬರೋದಿಲ್ಲ, ಯಾತಕ್ಕೆ ಅಂದರೆ ನೋಡಿ, ತಿಳಿದು ಬರುವ ಹಾಗಿದೆ ಅನ್ಬೇಕಾದ್ರೆ ಅಥವಾ ತಿಳಿದು ಬರಬೇಕು ಎನ್ನುವುದಾಗಿದ್ದರೆ ಅದು ಏನಾಗಿರ್ಬೇಕು ಗೊತ್ತೇನೋ,
ಅದಕ್ಕೆ ಜಾತಿ, ದ್ರವ್ಯ, ಗುಣ, ಕ್ರಿಯಾ ಸಂಬಂಧ, ಕ್ರಿಯಾ ಸಂಬಂಧ, ಲಕ್ಷಣ, ಇದೊಂದು ನಿಮಿತ್ತ, ಈ ಒಂದು ಕಾರಣವನ್ನು ಆಶ್ರಯಿಸಿ ಇದ್ದರೆ ಆಗ ಅದನ್ನು ಶಬ್ದಗಳನ್ನು ತಿಳಿಸ್ಬೋದು. ಅದು ಜಾತಿ ಆಗಿರ್ಬೋದು, ಜಾತಿಗೆ ಜಾತಿ ಉಳ್ಳದ್ದಾಗಿರಬೇಕು, ಇಲ್ಲ ಆ ಒಂದು ಕ್ರಿಯೆ ಇರಬೇಕು, ದ್ರವ್ಯ ಇರಬೇಕು, ಗುಣ ಏನೋ ಒಂದು ಇರಬೇಕು. ಇದ್ರೆ ಅಂಥದ್ರ ಶಬ್ದವನ್ನು ಹೇಳಿ. ಈ ಒಂದು ತತ್ವ ಇದೆಯಲ್ಲ, ಪರಮಾರ್ಥ ತತ್ವ, ಇದು ಯಾವುದರಲ್ಲೂ ಕೂಡ ಸೇರಿಸುವುದಕ್ಕೆ ಆಗುವುದಿಲ್ಲ. ಜಾತಿಯ ಗುಂಪಿನಲ್ಲೂ ಸೇರಿಸೋಕ್ಕಾಗುವುದಿಲ್ಲ, ದ್ರವ್ಯದ ಗುಂಪಿನಲ್ಲೂ ಅಲ್ಲ, ಗುಣದ ಗುಂಪಿನಲ್ಲೂ ಅಲ್ಲ, ಕ್ರಿಯಾ ಸಂಬಂಧ ಲಕ್ಷಣ ಯಾವ ಗುಂಪಿನಲ್ಲೂ ಸೇರಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನು ಏನಿದು ಶಬ್ದಗಳಿಂದ ತಿಳಿಸುವುದಕ್ಕೆ ಆಗುವುದಿಲ್ಲ, ಇದು ಶಬ್ದಕ್ಕೆ ವಿಷಯವಲ್ಲ ಅಂತ ಹೇಳಿ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇವಾಗ ಜಾತಿ, ದ್ರವ್ಯ, ಗುಣ ಅಂದರೆ ಏನು? ಜಾತಿ ಅಂತಕ್ಕಂಥದ್ದಕ್ಕೆ ಇದರ ಒಂದು ಪೂರ್ಣವಾದ ಒಂದು ವಿವರ ಬೇಕು ಅಂದರೆ ಅದು ತರ್ಕ ಸಂಗ್ರಹದಲ್ಲಿ ಸಿಕ್ಕುತ್ತೆ, ಅದನ್ನು ನೋಡ್ಕೋಬೋದು. ಬಟ್ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಎಲ್ಲವೂ ಕೂಡ ಇದು ಈ ಪದಾರ್ಥ ಅಂತ ಏನಿದೆ, ನಮ್ಮ ವಸ್ತು ಅಂತ ಏನು ಹೇಳ್ತೇವೆ, ನಮ್ಮ ಕಡೆ ಕಾಣ್ತಕ್ಕಂಥ ಅದು 7 ತರಹವನ್ನು ವಿಂಗಡಿಸ್ತಾರೆ. ಎಲ್ಲಿ? ತರ್ಕಶಾಸ್ತ್ರದಲ್ಲಿ 7 ತರಹ ಪದಾರ್ಥಗಳಿರ್ತಕ್ಕಂಥದ್ದು ಪ್ರಪಂಚದಲ್ಲಿ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಅಂತಕ್ಕಂಥದ್ದು. ಈ ಅಭಾವ ಅಂತಕ್ಕಂಥದ್ದನ್ನು ಕೆಲವು ಕಡೆ ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಷಟ್ ಪದಾರ್ಥ ಅಂತ ಹೇಳ್ತಾರೆ. ಯಾರು? ಈ ಒಂದು ತಾರ್ಕಿಕರು ಮತ್ತು ಈ ವೈಶೇಷಿಕಾದಿಗಳವರೆಲ್ಲ ಸೇರಿಸ್ಕೊಂಡು ಹೇಳ್ತಾರೆ. ಅದಿರಲಿ, ಒಟ್ಟು 7. ಇದರಲ್ಲಿ ಜಾತಿ, ಇದರಲ್ಲಿ ಪದಾರ್ಥ. ದ್ರವ್ಯ ಅಂತಂದರೆ, ಈ ದ್ರವ್ಯ ಅಂತಂದರೆ ದ್ರವ್ಯತ್ವ ಜಾತಿಮತ್ವಂ ಗುಣಮತ್ವಂ ವಾ, ದ್ರವ್ಯತ್ವ ಸಾಮ್ಯಾದಿ ಲಕ್ಷಣಂ ಅಂತ ಹೇಳಿ ಲಕ್ಷಣ ಹೇಳ್ತಾರೆ. ಅಂತ ಶಾಸ್ತ್ರ ಆಯ್ತು ಬಿಡಿ. ಅಂದರೆ ಏನು? ಒಂದು ದ್ರವ್ಯ ಅಂತಂದರೆ ಅದು ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ 3 ಹೇಳ್ತಾರೆ. ಅದೆಲ್ಲದಕ್ಕೂ ಕೂಡ ಹೊಂದುವಂತೆ ಇರಬೇಕು. ಅಂದರೆ ಒಂದು ಪದ ಇರುತ್ತೆ ನೋಡಿ, ಇಲ್ಲೇ ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ಜಾತಿ ಏನಾಗಿರ್ಬೇಕು? ಗೌಹು ಅಂತಂದರು. ಗೋವು ಅಂದರೆ ಹಸು ಹಸು ಅಂತಕ್ಕಂಥದ್ದು ಅದೊಂದು ಜಾತಿ. ಅದು ಈ ಜಾತಿ ನಾನು ಹೇಳಬೇಕಾದ್ರೆ ಅದು ಹೇಗಿರಬೇಕು? ಅದು ಲಕ್ಷಣ ಅಂದರೆ ಅದಕ್ಕೆ ಈ 3 ಇರಬೇಕು. ಏನು? ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತಕ್ಕಂಥದ್ದು. ಅಂದರೆ ಇನ್ನೊಂದರಲ್ಲಿ ಅದು ಇರಬಾರದು, ಅದು ಮೀರಿರಬೇಕು, ಮತ್ತು ಅದು ಎಲ್ಲೂ ಇರಬಾರದು. ಆ ಥರ ಈ 3ಕ್ಕೂ ಹೊಂದುವ ಹಾಗೆ ಲಕ್ಷಣ ಇರಬೇಕು. ನೀವು ಗೌಹು ಹಸು ಅಂತ ಹೇಳಿಬಿಟ್ರೆ ಅದೇನು ಜಾತಿಗೆ ನಿರ್ದಿಷ್ಟವಾಗಿ ಆಗೋದಿಲ್ಲ. ಹಸು ಅಂದರೆ ಏನು? ಯಾವ ಹಸು? ಕಪ್ಪಸುನ, ಕೆಂಪಸುನ, ಏನಸು? ಆಗೋದಿಲ್ಲ. ಕಪ್ಪಸು ಅಂದ್ಬಿಟ್ರೆ ಕಪ್ಪು ಅಂತ ಹಸುಲು ಮಾತ್ರ ಇರುತ್ತಾ? ಕುದುರೆಲ್ಲೂ ಇರುತ್ತೆ. ಹಾಗಾಗಿ ಈ ಕಪ್ಪು ಕೆಂಪು ಅಂತ ಅನ್ನೋದು ಹಸುವಿಗೆ ಲಕ್ಷಣವಲ್ಲ. ಅದರಿಂದ ನಾವು ಅದನ್ನು ಗುರುತಿಸೋಕ್ಕಾಗೋದಿಲ್ಲ. ಅದು ಅತಿವ್ಯಾಪ್ತಿ ಇರುತ್ತೆ, ಅದು ಇನ್ನೊಂದರಲ್ಲೂ ಇರುತ್ತೆ. ಮತ್ತು ಅವ್ಯಾಪ್ತಿ ಇನ್ನೇನು? ಇಲ್ಲ ಬೇಡಪ್ಪ, ಕೊಂಬಿರೋದು ಅಂತ ಹೇಳೋಣ. ಕೊಂಬಿರೋದು ಅಂತ ಹೇಳಿಬಿಟ್ರೆ ಅಯ್ಯೋ, ಕೊಂಬು ಆಡಿಗೂ ಇರುತ್ತೆ ಕಣ್ರಿ, ಕೊಂಬು ಜಿಂಕೆಗೂ ಇರುತ್ತೆ. ಕೊಂಬಿರ್ತಕ್ಕಂಥದ್ದು ಹಸು ಅಂತ ಹೇಳ್ಬಿಟ್ರೆ ಕೊಂಬಿರ್ತಕ್ಕಂಥ ಜಿಂಕೆನೂ ಆಗುತ್ತಲ್ಲ ಅಂತಕ್ಕಂಥ. ಅದಕ್ಕೆ ಇವೆಲ್ಲಕ್ಕೂ ಇರತಕ್ಕಂಥದ್ದು ಏನು? ಇವೆಲ್ಲವನ್ನು ಮೀರಿರ್ತಕ್ಕಂಥ ಲಕ್ಷಣ ಯಾವುದು? ಆ ಗೌಹು ಅಂತ ಹೇಳ್ಬೇಕಾದ್ರೆ ಸಾಸ್ನಾದಿಮತ್ ಅಂತ ಹೇಳ್ತಾರೆ. ಸಾಸ್ನ ಅಂದರೆ ಈ ಕತ್ತಲ್ಲಿ ಈ ತೂಗಾಡ್ತಾ ಇರುತ್ತಲ್ಲ, ತೊಗಲು ಅಂತ ಹೇಳ್ತಾ ಹಸುಗಳಿಗೆ ಕೆಳಗಡೆ ಕತ್ತಿನ ಕೆಳಗಡೆ ತೂಗ್ತಾ ಇರುತ್ತಲ್ಲ, ಅದು ಯಾವುದರಲ್ಲೂ ಇಲ್ಲ. ಹಾಗೆ ಇದು ಹಸು ಅಂತ ಹೇಳಿದಾಗೆ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ಬ್ರಹ್ಮವನ್ನು ಹೇಳೋದಕ್ಕಾಗುವುದಿಲ್ಲ. ಹೇಗೆ? ಹಸುನ ಹೇಳ್ಬೋದು. ಮತ್ತು ಒಂದು ಮೃತ್, ಮಣ್ಣು ಅಂತಕ್ಕಂಥದ್ದು ಅದು ಒಂದು ದ್ರವ್ಯ. ಗುಣ ಯಾವುದು? ಶುಕ್ಲ. ಉದಾಹರಣೆ, ಇದು ಬೆಳ್ಳಗಿದೆ, ಕಪ್ಪಗಿದೆ ಅಂತಕ್ಕಂಥ ಗುಣವಾಚಕ ಅದು. ಮತ್ತು ಕ್ರಿಯಾ ಪಾಚಕ
ಅಡುಗೆಯವನು ಕ್ರಿಯಾಸಂಬಂಧ. ಮತ್ತು ಸಂಬಂಧ ಯಾವುದು? ಧನಿ, ಇವನು ಧನ ಉಳ್ಳವನು, ಧನಕ್ಕೂ ಅವನಿಗೂ ಸಂಬಂಧ. ಹೀಗೆ ಇಂತಹ ಲಕ್ಷಣ ನಿಮಿತ್ತಾನ್ಯಾಶ್ರಿತ್ಯ, ಈ ಒಂದು ಲಕ್ಷಣಗಳ ಒಂದು ನಿಮಿತ್ತದಿಂದ ಏನಾಗುತ್ತೆ, ಇದನ್ನು ಇಟ್ಟುಕೊಂಡು ಹೊರಡಿರ್ತಕ್ಕಂಥ ಶಬ್ದಗಳಿದೆಯಲ್ಲ, ಅದಕ್ಕೆ ವಿಷಯ ಆದರೆ ಪದಾರ್ಥ ಇದೆ ಅಂತ ಪದಾರ್ಥ ನಮ್ಗೆ ಗೊತ್ತಾ. ಆದರೆ ಈ ಬ್ರಹ್ಮ ಅದು ಯಾವುದನ್ನು ಇಟ್ಕೊಂಡು ಹೊರಟಿಲ್ಲ. ವಿಷಯೋ ನ ಭವತಿ. ಮತ್ತು ಇದ್ಯಾವುದು? ಲೋಕಪ್ರಸಿದ್ಧ. ಇವೆಲ್ಲ ಲೋಕಪ್ರಸಿದ್ಧ, ಇವೆಲ್ಲ ಇಟ್ಕೊಂಡು ಹೊಡಿತೆ. ಲಕ್ಷಣ ಇದೆ, ಅದಕ್ಕೆ ಎಲ್ಲ ಇದೆ ಇಟ್ಕೊಂಡು. ಹಾಗೆ ಬ್ರಹ್ಮವಿಲ್ಲ. ಅತಯೇವ ಮನಸ ಪ್ರತ್ಯೇತಮಪಿ ನ ಶಕ್ಯತೆ ತತ್. ಆದ್ದರಿಂದ ಇದನ್ನು ಮನಸ್ಸಿನಿಂದಲೂ ಕೂಡ ತಿಳಿಯುವುದಕ್ಕೆ ಆಗುವುದಿಲ್ಲ. ಸರಿ, ಮುಗಿದೋಯ್ತು. ಮನಸ್ಸಿನಿಂದ ತಿಳಿಯೋದಕ್ಕಾಗೋದಿಲ್ಲ, ಮಾತಿನಿಂದ ಹೇಳೋದಕ್ಕಾಗೋದಿಲ್ಲ. ಏನು ಮಾಡಬೇಕು? ಅದಕ್ಕೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಸಂಪ್ರದಾಯ ಅಂತ ಇದೆ, ಅದರ ಮೂಲಕ ಹೋದಾಗ ಮಾತ್ರ ತಿಳಿಯುತ್ತೆ. ನೋಡೋಣ, ಮುಂದೆ ಹೇಳ್ತಾರೆ. ಸಹೈವ ಹಿ ಪ್ರವೃತ್ತಿ ಶಬ್ದ ಪ್ರತ್ಯಯೋ ಸರ್ವತ್ರ ಸ್ವವಿಷಯ ದೃಷ್ಟಾಲೋಕೆ. ಒಂದು ಪದಾರ್ಥ ನಮಗದರ ಅರಿವಾಗಬೇಕು. ಅದರ ಅರಿವಾಗಬೇಕಾದ್ರೆ ಏನಾಗುತ್ತೆ? ಶಬ್ದ ಮತ್ತು ಪ್ರತ್ಯಯ. ಒಂದು ಶಬ್ದ ಕೇಳ್ತೇವೆ ನೋಡಿ, ಏನು? ಪುಸ್ತಕ ಅಂತ ನಾವು ಶಬ್ದ. ಪುಸ್ತಕ ಅಂತಕ್ಕಂಥ ಶಬ್ದವನ್ನು ಕೇಳಿದ ಕೂಡಲೇ ಆ ಪುಸ್ತಕದ ಒಂದು ಪ್ರತ್ಯಯ ನಮ್ಮ ಅಂತಕ್ಕಂಥ ಬುದ್ಧಿಯಲ್ಲಿ ಆಗುತ್ತೆ. ಶಬ್ದ, ಅದಕ್ಕೆ ಪ್ರತ್ಯಯ. ಶಬ್ದ ಯಾವುದೇ ಆಗಲಿ, ಅದು ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಅದು ಬೇರೆ ವಿಚಾರ. ಒಂದು ಪ್ರತ್ಯಯ ನವಾಗುತ್ತೆ. ತಿಳಿದವ್ರು ಏನು ಮಾಡ್ತಾರೆ? ಇಲ್ಲಪ್ಪ, ನೀ ಪ್ರತ್ಯಯ ಇದೆಯಲ್ಲ ಸರಿಯಲ್ಲ, ಈ ಪ್ರತ್ಯಯ ಅಂತ ಹೇಳ. ಒಟ್ಟರೆ ಒಂದು ಪ್ರತ್ಯಯ ಅಂತ ಇರುತ್ತೆ, ಶಬ್ದ ಪ್ರತ್ಯಯ. ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಅನುಸರಿಸಿಕೊಂಡು ಬಂದಿರತಕ್ಕಂಥದ್ದು ಶಬ್ದ ಪ್ರತ್ಯಯ, ಶಬ್ದ ಪ್ರತ್ಯಯ. ಮತ್ತು ಯದಪಿ ಬ್ರಹ್ಮ ನಿರ್ದಿಶ್ಯತೆ ಸತ್ಯಂ ಜ್ಞಾನಂ ವಿಜ್ಞಾನಮಾನಂದಂ ಸತ್ ಬ್ರಹ್ಮ ಆತ್ಮ ಇತ್ಯಾದಿಭಿ ವಿಧಿಮುಖೈ ಶಬ್ದೈ. ನೋಡಿ, ಹೀಗೆ ಹೇಳ್ಬಿಟ್ರಲ್ಲ ಸ್ವಾಮಿ, ಉಪನಿಷತ್ತುಗಳಲ್ಲಿ ಹೇಳಿದೆಯಲ್ಲ, ಬ್ರಹ್ಮವನ ಸತ್ಯ ಜ್ಞಾನ ವಿಜ್ಞಾನಂ ಆನಂದಂ ಸತ್ ಇರ್ತಕ್ಕಂಥದ್ದು ಬ್ರಹ್ಮ ಆತ್ಮ ಅಂತೆಲ್ಲ ಶಬ್ದಗಳಿಂದ ಹೇಳಿದೆಯಲ್ಲ. ಯಾವುದಕ್ಕೆ? ಇದನ್ನು ತಿಳಿದುಕೊಳ್ಳಬೇಕು, ಇಂತಹ ಬ್ರಹ್ಮ ತಿಳಿದುಕೊಳ್ಳಬೇಕು ಅಂತ ವಿಧಿ ಹೇಳಿದ್ಯಲ್ಲ. ಹೇಳಿದ್ದರೂ ಕೂಡ ಅದನ್ನು ಒಂದು ಸಂಪ್ರದಾಯ ಕ್ರಮದಲ್ಲಿಯೇ ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅಂತಂದರೆ ತದಾಪಿ ಆಗಲೂ ಕೂಡ ಹೇಳಿದೆಯಲ್ಲ, ಆಗಲೂ ಕೂಡ ಏನು ಗೊತ್ತೇನು? ಅಧ್ಯಾರೋಪಿತ ಉಪಾಧಿ ವಿಶೇಷೈರೇವ ತಥಾ ತಥಾ ನಿರ್ದಿಶ್ಯತೆ ನತು ಸಾಕ್ಷಾತ್. ಹೇಳಿದ್ದರೂ ಕೂಡ ಯಾವುದೋ ಒಂದು ಅಧ್ಯಾರೋಪ ಮಾಡಿರತಕ್ಕಂತಹ ಉಪಾಧಿಯ ವಿಶೇಷದಿಂದ ಮಾತ್ರ ನಾವು ಆ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು. ಅದರಿಂದಲೇ ಉಪನಿಷತ್ತುಗಳಲ್ಲಿ ಆ ಮೂಲಕವೇ ಹೇಳಿದೆ. ಅಷ್ಟೇ ಹೊರತು ಸಾಕ್ಷಾತ್ತಾಗಿ ಬ್ರಹ್ಮವನ್ನೇ ಕುರಿತು ಇದು ಬ್ರಹ್ಮ ಎಂಬುದಾಗಿ ಬೆರಳು ತೋರಿಸಿ ಹೇಳಿಲ್ಲ. ಹೇಗೆ? ಯಾವುದನ್ನೋ ಒಂದು ಅಧ್ಯಾರೋಪ ಮಾಡಿ ಏನಾದರೂ ಇರ್ಬೋದು. ಯಾವುದದು? ಗುಣ ಇರ್ಬೋದು, ಕ್ರಿಯೆ ಇರ್ಬೋದು, ಸಂಬಂಧ ಇರ್ಬೋದು, ಏನಿರ್ಬೋದು. ಅವೆಲ್ಲ ಏನಾಗುತ್ತೆ? ಶಬ್ದಕ್ಕೆ ಸಿಕ್ಕುತ್ತೆ ಅವೆಲ್ಲ. ಆದ್ದರಿಂದ ಅದನ್ನು ಅಧ್ಯಾರೋಪ ಮಾಡಿ ಅದರ ಮೂಲಕ ತಿಳಿಸಿಕೊಡ್ಬೇಕಾದಂಥದ್ದು. ಇದಕ್ಕೆ ಇನ್ನೊಂದು ವಿಧವಾಗಿ ಹೇಳಬೇಕಾದ್ರೇನು? ಯಾವುದಕ್ಕೂ ನಿಲುಕದ ಬ್ರಹ್ಮ ನಾವೇನಾಗಿದ್ದೆ? ನಾವು ಎಲ್ಲ ಶಬ್ದ ಪ್ರತ್ಯಯ ಜಾಲದಲ್ಲಿದ್ದೇವೆ, ಆ ಪ್ರಪಂಚದಲ್ಲಿದ್ದೇವೆ. ಆದ್ದರಿಂದ ಆ ಬ್ರಹ್ಮವನ್ನು, ಯಾವುದಕ್ಕೂ ಶಬ್ದ ಪ್ರತ್ಯಯಗಳಿಗೆ ತಿಲುಕದ ಬ್ರಹ್ಮವನ್ನು ನಮ್ಮ ಒಂದು ಬುದ್ಧಿಮಟ್ಟಕ್ಕೆ ಎಳ್ಕೊಂಬರಬೇಕು. ನಮ್ಮ ಒಂದು ಬುದ್ಧಿಮಟ್ಟಕ್ಕೆ ಎಳ್ಕೊಂಬರಬೇಕು ಅಂತಂದ್ರು ಒಂದೇ. ಅದರಲ್ಲಿ ಕೆಲವು ಯಾವುದಾದ್ರು ಇರ್ಬೋದು ಗುಣವಿಶೇಷಗಳನ್ನು ಅಧ್ಯಾರೋಪ ಮಾಡಬೇಕು ಅಂತಂದ್ರು ಒಂದೇ. ಅಧ್ಯಾರೋಪ ಮಾಡಿದಾಗ ಏನಾಗುತ್ತೆ? ನಮ್ಮ ಒಂದು ಸರ್ಕಲ್ ವೃತ್ತಕ್ಕೆ ಅದನ್ನು ಎಳ್ಕೊಂಬಂದಾಗ ಆಗುತ್ತೆ. ಆವಾಗ ಏನಾಗುತ್ತೆ? ನಮಗೆ ಅರ್ಥವಾಗುತ್ತೆ ಅಷ್ಟೆ.
ಇದು ಇದನ್ನು ಇದನ್ನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಇದು ಸಂಪ್ರದಾಯ ಅಂತಕ್ಕಂಥದ್ದು. ಇದನ್ನು ಮುಂದಿನ ಭಾಗನೂ ಇದೆ, ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.